ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನ್ ಹೇಳ್ತತೆ 10 ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು. ನೀವೇನ್ ಮಾಡ್ತೀರಾ? ಕೋಲ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು? ತಾವು ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ, ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ. ಅದು ಶುರುವಾಗದೆ ರಾತ್ರಿ 10 ಗಂಟೆಗೆ. ನಾನು ಒಂದ್ಸರಿ ಹೋಗಿದ್ದೆ. ಅದೇ ಕೆಲಸನ ಹೋಗ್ತೀರಾ? ಒಂದು ನಿಮಿಷ. ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದಂತೂ ತಮ್ಗೆ ಗೊತ್ತಿದೆ. ಇದರಲ್ಲಿ ಯಕ್ಷಗಾನ ಇರಬಹುದು, ಕೋಲ, ನೇಮೋತ್ಸವ, ಜಾತ್ರೋತ್ಸವ, ಬ್ರಹ್ಮಕಲಶೋತ್ಸವ, ರಥೋತ್ಸವ ಈ ರೀತಿಯ ಕಾರ್ಯಕ್ರಮಗಳು ನಡೀತವೆ. ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ, ಸಾರ್ವಜನಿಕ ಗಣೇಶೋತ್ಸವ, ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿವೇಷದಂತಹ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಿನ್ನೆಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂತ ಸಂದರ್ಭದಲ್ಲಿ ಬೆಳಗಿನ ಅವಧಿಯಲ್ಲಿ, ದಿನದ ಬೆಳಿಗ್ಗೆಯಲ್ಲಿ ಸಾಯಂಕಾಲ 6-6:30 ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ನಡೀತಾ ಇತ್ತು. ಆವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮ್ ಅನ್ನ ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸಮಂಜರಿ ಇರಬಹುದು, ಆರ್ಕೆಸ್ಟ್ರಾ ಇರಬಹುದು, ಕೃಷ್ಣವೇಷ ಸ್ಪರ್ಧೆ, ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ತಮ್ಗೆ ಗೊತ್ತೇ ಇದೆ. ಇದರಿಂದ ಅಲ್ಲಿ ಇರುವಂತ ಸೌಂಡ್ 50-40 ಡೆಸಿಬಲ್ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡ್ ಅನ್ನು ಸೀಸ್ ಮಾಡುವುದು, ಮತ್ತೆ ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂತ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಭಾಗ. ಆದ್ರೆ ಎರಡನೇ ಭಾಗ ಏನು ಅಂತ ಕೇಳಿದ್ರೆ, ರಾತ್ರಿ 10:30 ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು. ಪೊಲೀಸ್ ಇಲಾಖೆ ಬಂದು ಮೊಸರು ಕುಡಿಕೆಯ ಆ ಏನು ಕಟ್ಟಿದಂತ ಮಡಕೆ ಇದೆ, ಕರ ಅಂತ ಹೇಳ್ತೀವಿ, ಅದನ್ನು ಒಡಿಲಿಕ್ಕೆ ಹೋದಾಗ 10:30 ಹನ್ನೊಂದು ಆಯ್ತು, ನಿಲ್ಲಿಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆ ಅವರು ಕೇಳಿದ್ರೆ ಕೋರ್ಟ್ ಆದೇಶ, ಸರ್ಕಾರದ ಆದೇಶ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು, ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸರ್ಕಾರ, ಕಾನೂನು ಏನೇ ಇರಬಹುದು, ಧಾರ್ಮಿಕ ನಂಬಿಕೆ, ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತು. ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ, ನವರಾತ್ರಿ ನಡೀಲಿಕ್ಕಿದೆ, ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಸರ್ಕಾರದ್ದು. ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವೇ ನೇರವಾಗಿ ಕಾರಣ ಆಗ್ತದೆ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಪಕ್ಷ ಅಥವಾ ಇಲ್ಲ ಬಿಡಪ್ಪ, ಪಕ್ಷದ ಬಗ್ಗೆ ಮಾತಾಡ್ತಾರೆ. ಅಲ್ಲ ಅಲ್ಲ, ಅವ್ರು ಉತ್ತರ ಕೊಡ್ತಾರೆ, ಮಂದಿ ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾ ಇರೋದು ಸರ್ಕಾರ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡೋದು ಜವಾಬ್ದಾರಿ ಇರೋದಕ್ಕೆ ಉತ್ತರ ಕೊಡ್ತಾ ಇರೋದು. ದಯವಿಟ್ಟು ಸರ್ಕಾರವನ್ನ, ನಮ್ಮ ಭಾವನೆಗಳನ್ನ, ನಮ್ಮ ಸಂಸ್ಕೃತಿಗಳನ್ನ ಗೌರವಿಸುವಂತ ಕೆಲಸ ಆಗ್ಲಿ, ಅವಕಾಶವನ್ನು ಮಾಡಿಕೊಡುವಂತದ್ದಾಗ್ಲಿ ಅಂತ ನಿಮ್ಮ ಮೂಲಕ. ಯಾರು ಅವಕಾಶ ಕೊಡಲ್ಲ ಅಂದ್ರೆ ಯಾರು? ಸಚಿವರು ನೀವು ಮತ್ತೆ ಉತ್ತರ ಕೊಡಿ, ನೋಡಿ ನೀವೇ ಉತ್ತರ ಸಚಿವರೇ. ಗೊತ್ತಿಲ್ಲ ಗೋಪಾಲ್ ಕೃಷ್ಣ ಈಗ ಈಗಾಗಲ್ಲ, ಈಗ ಪ್ರಶ್ನೆಯಲ್ಲಿ ರಾಜಕೀಯವಾಗಿ ತರುವುದು ಬೇಡ. ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ. ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ರೀತಿಯಲ್ಲಿ ಇಲ್ಲ, ಕೇವಲ ನಮ್ಮ ಜಿಲ್ಲೆಗೆ ಯಾಕೆ ಈ ಅನ್ಯಾಯ? ಹಾಗಾಗಿ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರೇ, ಇದು ರಾಜ್ಯದ ಎಲ್ಲಾ ಕಡೆನೂ ಶಾಂತಿ ಇಲ್ಲ, ಬರೀ ನಿಮ್ಮ ದಕ್ಷಿಣ ಕನ್ನಡ ಅಧ್ಯಕ್ಷ ಮಾತ್ರ ಅಲ್ಲ, ಎಲ್ಲ ಕಡೆ ಶಾಂತಿ ಇದೆ, ನಿಮ್ಮಲ್ಲಿ ಶಾಂತಿ ಇಲ್ಲಲ್ಲ, ಅದಕ್ಕೆ ಶಾಂತಿ ಶಾಂತಿ ಮಾಡಿ ಅವೆಲ್ಲ ಕೊಡ್ತಾರೆ. ಅಲ್ಲ ಅಧ್ಯಕ್ಷರೇ, ನೀವು ಏನಾಗಿದೆ ಯಾಕೆ ಮಾತಾಡ್ತೀರಿ? ನಾರಾಯಣ ಮೋಟಮ್ ಅವರೇ, ನಾರಾಯಣ ಮೋಟಮ್ ಅವರೇ, ಆಯ್ತು. ನಾರಾಯಣ ಸಂಗಮೇಶ್, ನಿಮ್ಮ ಕ್ವಶನ್ ಅವರಿಗೆ ಬರಲಿಲ್ಲ, ಈಗ ಕೂತ್ಕೊಳ್ಳಿ. ಆಯ್ತು ಆಯ್ತು ಸಂಗಮೇಶ್, ಸನ್ಮಾನ್ಯ ಅಧ್ಯಕ್ಷರೇ, ಮುಂದೆ ಪ್ರತಿಪಕ್ಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷ ಸಂಗಮೇಶ್, ಈಗ ನಾನು ವಿಚಾರ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್.
ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗೋದು ಬೇಡ. ನಮ್ಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗಬೇಕು. ಒಂದು ಕಡೆ ಕಾನೂನು ಇದೆ, ಇನ್ನೊಂದು ಸಂಪ್ರದಾಯ ಇದೆ. ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು, ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟ ಇರುವಂತ ಪರಿಸ್ಥಿತಿ ಇದೆ. ಎಲ್ಲಾ ಧಾರ್ಮಿಕ ಕೇಂದ್ರದಲ್ಲೂ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು, ಅದು ಎಲ್ಲಾ ಜಾತಿ ಎಲ್ಲ ಮತ್ತೆ ವರ್ಗದವ್ರದ್ದು ಕೂಡ ಸಾಧಾರಣವಾಗಿ. ಆದರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಏದಕ್ಕೆ ಒಂದು ಪರಿಹಾರ ಕೊಡ್ಬೋದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ತಂದು ಇದಕ್ಕೆ ಪರಿಹಾರ ಸಿಕ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ. ನಮ್ಗೆ ಈ ಜನರಿಗೆ ಸಮಸ್ಯೆ ಆಗ್ತಿದೆ, ಈ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಕಂಡುಕೊಳ್ಳಲಿಕ್ಕೆ ಸರ್ಕಾರದ ಸನ್ಮಾನ್ಯ ಅಧ್ಯಕ್ಷರೇ ಅದನ್ನ ಹೇಳುದಲ್ಲ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದೊಂದು ಅವ್ರು ಹೇಳ್ತಾರೆ ನೋಡಿ. ಅದನ್ನ ಹೇಳೋದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಇದೆ ಅಂತ ಹೇಳುದು. ಅದಕ್ಕೆ ಇಲ್ಲಿ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ, ಅದು ಒಂದು ತಾರತಮ್ಯ ಅಂತಲ್ಲ, ಯಾರಿಗೂ ಕೂಡ ಅದು ಎಲ್ಲರಿಗೂ ಒಂದೇ ರೀತಿ ಇದೆ ಕಾನೂನು. ಆದ ಕಾರಣ ಇದನ್ನು ಯಾವ ರೀತಿ ಅಂತ ನೋಡಿಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ. ಕಾನೂನು ಒಂದ್ ಕಡೆ, ಸಂಪ್ರದಾಯ ಒಂದ್ ಕಡೆ. ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನ್ ಹೇಳ್ತೈತೆ, 10 ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು. ನೀವೇನ್ ಮಾಡ್ತೀರಾ? ಕೋಲ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು? ತಾವು ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ, ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ. ಅದು ಶುರುವಾಗದೆ ರಾತ್ರಿ 10 ಗಂಟೆಗೆ. ನಾನು ಒಂದ್ಸರಿ ಹೋಗಿದ್ದೆ. ಅದೇ ಕೆಲಸನ ಹೋಗ್ತೀರಾ? ಒಂದು ನಿಮಿಷ. ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವತ್ತಿನ ವ್ಯವಸಾಯ, ಅವತ್ತಿನ ಪದ್ಧತಿ, ಜನಗಳ ಸಮಯ ಇವೆಲ್ಲ ನೋಡ್ಕೊಂಡು ದೇವರ ಆರಾಧನೆಯನ್ನ ಮಾಡಿದ್ದಾರೆ. ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ. ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂತ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು. ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆಗಳಲ್ಲೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ, ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು. ನಮ್ಮನ್ನೇ ಹಿಡ್ಕೊಂಡು ಗಣೇಶನ್ ಎತ್ಕೊಂಡೋಗಿ ವ್ಯಾನ್ ಅಲ್ಲಿ ಹಾಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು. ಗಣೇಶನ್ನೇ ಅರೆಸ್ಟ್ ಮಾಡ್ಬಿಟ್ರು. ಆ ಪೇಪರ್ ಅಲ್ಲೆಲ್ಲ ಗಣೇಶನ್ಗೆ ಇದಾಕಿ ಜೈಲ್ ಹಾಕ್ಬಿಟ್ಟು ಹಾಕಿರ್ತಾರ. ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಇವರು ಏನಾಗ್ತೈತೆ. ಅದರಿಂದ ಈ ಸರಿ ಆದ್ರೂ ಈ ತರದ ಯಾವುದೇ ರೀತಿ ಇದರಿಂದ ನೋಡಿ, ಗಣೇಶ ಹಬ್ಬ ಮಾಡೋರು ಯಾರೋ ಬಿಜೆಪಿಯರು ಅಂತಲ್ಲ, ಎಲ್ಲರೂ ಮಾಡ್ತಾರೆ. ರಸ್ತೆಗಳಲ್ಲಿ ಮಾಡ್ತಾರೆ. ಈ ಕೋಲ ಮಾಡೋ ಅಂತವ್ರು ಎಲ್ಲರೂ ಮಾಡ್ತಾರೆ. ಎಲ್ಲರೂ ಉರುಸು ಮಾಡುವಾಗ ನಾನು ನೋಡಿದ್ದೀನಿ. ನಮ್ಮ ಜೆಸಿ ರೋಡಲ್ಲಿ ಉರುಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, ಡಿಜೆ ಹಾಕೊಂಡು ಬರ್ತಾರೆ. ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ದೀರಾ. ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದಿರಾ, ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಕೂಡ ರಾತ್ರಿ ಇರ್ತದೆ, ಕ್ರಿಸ್ಮಸ್ ನೈಟ್ ಮಾಸಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರ ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಕನ್ನಡಕ ಹಾಕಿ ಕಾಣೋ ತರ ಮಾಡಿ ಎಲ್ಲ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾಂದ್ರ ಆಗ್ತಾ ಇದೆ. ಮೊನ್ನೆ 40-50 ಡೆಸಿಬೆಲ್ಗಿಂತ ಜಾಸ್ತಿ ಇರುವಂತ ಎಲ್ಲಾ ಸ್ಪೀಕರ್ಗಳು ಇವತ್ತು ಸೀಸ್ ಮಾಡಿ ಕೇಸ್ ಮಾಡುವಂತ ನೀವು ಹೇಳಿದ್ರೆ ಸಮಸ್ಯೆ ಹೇಳಿದ್ರಲ್ಲ. ಈಗ ಜಾಸ್ತಿ ಹೇಳಿದ್ದಾನೆ ಹೇಳ್ಬೇಡಿ. ಹೇಳಿದ್ದಲ್ಲ ಸಭಾಧ್ಯಕ್ಷ, ಈಗ ಹೇಳಿದ್ದಾನೆ ಹೇಳ್ಬೇಡಿ. ಪರಿಹಾರ ಏನಂತ ಕೇಳುವ. ನಾವೊಂದು 2 ವಿಷಯ ಹೇಳ್ತೇವೆ. ಒಂದೇ ಮಿನಿಟ್ ಸರ್, ಒಂದೇ ಮಿನಿಟ್. ಸಭಾಧ್ಯಕ್ಷರೇ, ಈಗ ಅಲ್ಲ ಈಗ ನಮ್ಮ ಹಬ್ಬಗಳನ್ನ ಮಾಡುವಂತ ಸಮಯದಲ್ಲಿ, ಆಯೋಜನೆ ಮಾಡುವಂತ ಸಮಯದಲ್ಲಿ ಭಾರಿ ಒತ್ತಡ ಇಲ್ಲ, ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆಲ್ಲರಿಗೂ ಸಹ. ಯಾಕಂತ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ. ಈ ಲೆಟರ್ ಅಲ್ಲಿ 11:30 ಒಳಗೆ ನಿಮ್ಮ ಮೆರವಣಿಗೆ, ಒಂದು ಮಿನಿಟ್ ಸರ್, 11:30 ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. 2 ಗಂಟೆ ಮಾಡುವಂತ ಸಮಯದಲ್ಲಿ ಆಗುದಿಲ್ಲ ಸರ್, ಅದು ಕಷ್ಟ ಆಗ್ತದೆ. ಒಂದು ಈ ಅದೇ ವಿಚಾರ ವಿಷಯ ಹೇಳ್ತಾ ಇದ್ದೇನೆ. ಒಂದೇ ಮಿನಿಟ್. ಅಲ್ಲ ಬೇರೆ ಅದೇ ವಿಚಾರ ಡೈರೆಕ್ಟ್ ಬನ್ನಿ, ಪ್ರಾಬ್ಲಮ್ ಬನ್ನಿ. ನೀವು ಸಮಸ್ಯೆ ಮಾತಾಡ್ಲಿಕ್ಕೆ ನೀವು ಬಿಡದಿದ್ರೆ ಚರ್ಚೆ ಸಭಾಧ್ಯಕ್ಷರೇ, ಒಂದು ಮಿನಿಟ್ ಸರ್. ಸಿಸಿಟಿವಿಯನ್ನ ಎಲ್ಲಾ ಕಡೆ ಕಂಪಲ್ಸರಿಯಾಗಿ ಎಲ್ಲಾ ಕಡೆ ಹಾಕ್ಲಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಮೀಟಿಂಗ್ ಅನ್ನ ಕರೀತಾರೆ ಎಲ್ಲರನ್ನ. ಮತ್ತೊಂದು 10,000 ಕಾರ್ಮಿಕರು ಈ ಲೈಟ್, ಸೌಂಡ್ಸ್, ಡಿಜೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಇರ್ತಾರೆ. ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ. ನೀವು ಸಾಯಂಕಾಲ ಬಂದು ಅದನ್ನ ನಿಲ್ಸುದು
ಸರ್ ಒಂದು 2-3 ದಿನ ಆಗ್ತದೆ. ಮಾತೆತ್ತಿದ್ರೆ ಡೆಸಿಬಲ್ ಅಷ್ಟಿದೆ, ಡೆಸಿಬಲ್ ಇಷ್ಟಿದೆ. ಇವ್ರು ಮಿಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡುದಿಲ್ಲ. ಆನ್ ಟಾಪ್ ಆಫ್ ದಾಟ್ ಈಗ ಬಂದ್ರು ನಿಲ್ಲಿಸ್ತಾ ಇದ್ದಾರೆ. ನಾವು ಸೀಸ್ ಮಾಡಿಕೊಂಡು ಇದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಇಟ್ಟು ಬಿಡ್ತಾರೆ. ನಮ್ಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ ಅಲ್ಲಿ ಒಂದು ಮೆಂಟಲ್ ಟೆನ್ಷನ್ ಅಲ್ಲೇ ನಾವು ನಮ್ಮ ಹಬ್ಬವನ್ನ ಮಾತಾಡುವಂತ ಪರಿಸ್ಥಿತಿಯನ್ನ ಸೇರ್ಪಡೆ ಏನಂತಂದ್ರೆ ಒಂದೇ ನಿಮಿಷ ಇದಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಇಲಾಖೆನಲ್ಲಿ ಈ ಗಣಪತಿ ಏನು ಕೂರಿಸ್ತಾ ಇದೀವಿ, ಪ್ರತಿಷ್ಠಾಪನೆ ಮಾಡ್ತೀವಿ, ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ. ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನು ಮಾಡ್ಲಿಕ್ಕಿಲ್ಲ ಅಂತ. ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು. ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ ಬಿಇಒ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ. ನಿಮ್ ಸುತ್ತೋಲೆ ಹಂಗಿದೆ. ದಯಮಾಡಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಅದನ್ನ ಆದೇಶ ಮಾಡಿ ಅಧಿವೇಶನದ ಮುಖಾಂತರ. ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕೆ ಆಗಲ್ಲ. ಸರ್ಕ್ಯುಲರ್ ಇದೆಯಲ್ರಿ, ಕಳಿಸ್ಕೊಡ್ತೀವಿ. ನೀವು ಮೆನ್ಷನ್ ಮಾಡ್ತಾ ನೋಡಿ, ಅದು ಆದೇಶ ಬಂದಿದೆ, ಹೌದು. ಮತ್ತೆ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ ಅವಕಾಶ ಇದೆ. ಅಧ್ಯಕ್ಷರೇ, ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಅಷ್ಟಮಿ ಇತ್ತು, ಅದನ್ನ ಗಣೇಶೋತ್ಸವ ಅಧ್ಯಕ್ಷರೇ ಒಂದೇ ನಿಮಿಷ ಇತ್ತೆ ನಮ್ಮ ಕುಡ್ಲದ ದಸರಾ ದಸರಾ ಸಾಮಾನ್ಯ 5 ಗಂಟೆಗೆ ಅವು ನಿನ್ನೆ ಒಂದು ಈರ್ಲ ಉಳ್ಳಾರ ಮೂಲ ಅಧ್ಯಕ್ಷ ಅದು అయినది ಬೇಗ ನಿನ್ನೆ ಸೌಂಡ್ ಸಿಸ್ಟಮ್ ಅಧ್ಯಕ್ಷರೇ ದಯಮಾಡಿ ಸಭಾ ಕಾರ್ಯಕ್ರಮ ಯಾಕೆ ಕೂತ್ಕೊಳ್ಳೋ ಮೇಲೆ ಸನ್ಮಾನ್ಯ ಅಧ್ಯಕ್ಷ ಉತ್ತರ ಬರಲಿ ಸುಮ್ಮನೆ ರಾಜಕೀಯ ಮಾತುಗಳು ಒಟ್ಟಿಗೆ ನನಗೆ ತಿಳಿದ ರೀತಿಯಲ್ಲಿ ಒಂದು ನಿಮಿಷ ನಿಮ್ಗೆ ಸಮಸ್ಯೆ ಪರಿಹಾರ ಬೇಡವಾ? ಅಲ್ಲ, ಪರಿಹಾರ ಚರ್ಚೆ ಮಾಡಬೇಕು. ಗಣಪತಿ ಒಂದು ನಿಮಿಷ ಅಧ್ಯಕ್ಷ, ಗೃಹ ಸಚಿವರು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಎಸ್ಪಿಗಳಿಗೆ ನಿರ್ದೇಶನವನ್ನು ಸರ್ಕಾರ ಕೊಡಬೇಕು. ಇಲ್ಲ ಅಂದ್ರೆ ಇದು ಸರಿಯಾಗಲ್ಲ. ಆಯ್ತು. ಸನ್ಮಾನ್ಯ ಅಧ್ಯಕ್ಷ, ಹೇಳ್ತೀರಿ, ನನಗೆ ತಿಳಿದಂತೆ ಇದೇ ಸದನದಲ್ಲಿ ಯಾವ ನಮ್ಮ ಬಿಜೆಪಿಯ ಸದಸ್ಯರು ಪ್ರಶ್ನೆಯನ್ನು ಎತ್ತಿದಾರೋ, ನನಗೆ ಗೊತ್ತಿದ್ದಂತೆ ಆಜಾನ್ ವಿಚಾರದಲ್ಲಿ 11 ಗಂಟೆ ನಂತರ ಇದನ್ನ ಶಬ್ದ ಬಳಕೆಯನ್ನ ನಿಷೇಧ ಮಾಡಬೇಕು ಅನ್ನೋ ಪ್ರಶ್ನೆ ಎದ್ದವ್ರು ಇವರೇ. ಬೆಳಗ್ಗೆ 5 ಗಂಟೆಗೂ ಮಾಡೋದು ತಪ್ಪು ಅಂತ ಪ್ರಶ್ನೆ ಎದ್ದವ್ರು ಇವರು. ನಿಲ್ಸಿದ್ದೀರಾ ನೀವು? ಒಂದು ನಿಮಿಷ. ಕೆಲವೊಂದು ಕಡೆ ಈ ವಿಚಾರಗಳಲ್ಲಿ ಧಾರ್ಮಿಕ ಆಚರಣೆಗಳಿಗೆ ನಿರ್ದಿಷ್ಟವಾಗಿ ಕಾನೂನನ್ನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಕೆಲವೊಂದು ಕಡೆ ನಡೀತಾ ಇಲ್ಲ. ಆದ್ರೆ ಈ ದೇಶದ ಕಾನೂನನ್ನ ಪಾಲಿಸ್ತಕ್ಕಂಥ ಈ ಸದನ ಕಾನೂನು ಬಾಹಿರವಾದಂತ ವಿಷಯವನ್ನ ಚರ್ಚೆ ಮಾಡದೆ ಮೊದಲನೇ ತಪ್ಪು. ಇಲ್ಲ, ಕಾನೂನು ಬದಲಾವಣೆ ನೀವು ಇದು ಈ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಸಂವಿಧಾನ. ಈ ವಿಷಯದ ಚರ್ಚೆ ಈ ವಿಷಯದ ಚರ್ಚೆ ಅಪ್ರಸ್ತುತ. ನರೇಂದ್ರ ಸ್ವಾಮಿ ಅವ್ರ ಮಾತನ್ನ ನಾವು ಒಪ್ಕೊಳ್ತೀವಿ. ನಾವು ಸಂಪೂರ್ಣವಾಗಿ ಅವ್ರು ಹೇಳುವಂತ ಮಾತು ಸಂಪೂರ್ಣವಾಗಿ ಕಾನೂನ ಪರಿಪಾಲನೆ ಮಾಡಲಿಕ್ಕೆ ರೆಡಿ ಇದ್ದೀವಿ. ಏನೇನ್ ಕಾನೂನು ಇದೆಯಾ ಅಜಾನ್ ಘೋಷಣೆ ಮಾಡೋದು ನಿಲ್ಸಕ್ಕೆ ರೆಡಿ ಇದಾರ ಸರ್ಕಾರ.
ನಾವು ಈ ನಿಮ್ಗೆ ಯಾವ ಸೌಂಡ್ ಬೇಡ, ನಿಮ್ಗೆ ಯಾವ ಪರ್ಮಿಷನ್ ಆಯ್ತು. ಈಗ ಇಷ್ಟು ಕಾನೂನನ್ನ ಗೌರವಿಸುವಂತ ಸರ್ಕಾರವನ್ನ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಆಯ್ತು, ಚರ್ಚೆ ಮಾಡ್ತೀರಾ? ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್, ನಾನು ಸ್ವಾಮಿ ಅವರೇ ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಕೋನ್ ರೆಡ್ಡಿ ಅವರೇ, ಸಭಾಧ್ಯಕ್ಷರೇ, ನಾವು ಸಾಮಾನ್ಯ ಕಾನೂನನ್ನು ಗೌರವಿಸುವಂತ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಕ್ಷೇತ್ರದಲ್ಲಿ ಇದನ್ನು ಮಾತಾಡ್ಲಿ. ಸೌಂಡ್ ಅನ್ನ ನಾನು ನಿರ್ಬಂಧನೆ ಮಾಡ್ತೀನಿ. ಯಾವ ಮಸೀದಿಯಲ್ಲೋ ಅಜಾನ್ ಅನ್ನ ಘೋಷಣೆ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡಲ್ಲ. ಇದು ಕಾನೂನು ವಿರುದ್ಧವಾಗಿದೆ ಅಂತ ಆಯ್ತು. ಈಗ ಕಾನೂನನ್ನ ಗೌರವಿಸುವಂತ ಸಂವಿಧಾನಕ್ಕೆ ಗೌರವಿಸುವಂತ ಪ್ರಜಾಪ್ರಭುತ್ವದ ಮಹಾಪ್ರಭು ನಿಮಗೆ ಒಂದು ನರೇಂದ್ರ ಸ್ವಾಮಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ, ನಾನು ಒಂದ್ ಸೆಕೆಂಡ್. ಸಂಗಮೇಶ್ ಕೂತ್ಕೊಳ್ಳಿ. ಈಗ ನರೇಂದ್ರ ಸ್ವಾಮಿ ಅವರೇ, ಈಗ ನೋಡಿ, ಈಗ ಸುರೇಶ್ ಕುಮಾರ್ ಅವರು, ಈಗ ಚರ್ಚೆ ಬೇಡ. ನರೇಂದ್ರ ಸ್ವಾಮಿ ಅವರು ಕೆಲವೊಂದು ಕಾನೂನುಗಳನ್ನು ಇವತ್ತು ಇಲ್ಲೊಂದು ವಿಚಾರ ಆಗೆಲ್ಲವೂ ಕೂಡ ಮೇಲೆ ಕಂಪ್ಲೀಟ್ ಆಗಿ ನಿಂತಿತ್ತು. ಆದ ನಾನು ಈಗಾಗಲೇ ಹೇಳಿದಾಗೆ ಒಂದು ಕಡೆ ಕಾನೂನು ಇದೆ, ಇನ್ನೊಂದು ಕಡೆ ಸಂಪ್ರದಾಯ ಇದೆ. ಇದರ ಎರಡರ ಮಧ್ಯೆ ನಾವು ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಪರಸ್ಪರ ಒಬ್ಬರೊಬ್ಬರನ್ನು ಆರೋಪ ಮಾಡೋದು ವಿಚಾರ ಅಲ್ಲ. ಅವತ್ತೊಂದು ಕಾನೂನು ಮಾಡಿದ ಕಾರಣ ಇವತ್ತು ಎಲ್ಲರಿಗೂ ಕೂಡ ಸಮಸ್ಯೆ ಆಗುವಂತ ವಿಚಾರ ಕೂಡ ಆಗಿದೆ. ಎಲ್ಲರಿಗೂ ಕೆಲವೊಂದು ಕಡೆ ಅನುಷ್ಠಾನ ಆಗ್ತದೆ, ಕೆಲವು ಕಡೆ ಅನುಷ್ಠಾನ ಆಗ್ತಾ ಇಲ್ಲ. ಒಂದೊಂದು ಅಧಿಕಾರಿಗಳು ಬಂದು ಅವರಿಗೆ ಬೇಕಾದ ರೀತಿ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಸರ್ಕಾರ ಏನ್ ತೀರ್ಮಾನ ತಗೊಳ್ಳೋದ್ರೆ ನೋಡ್ಬೇಕೀಗ. ತಾವು ಹೇಳಿ. ನನಗೆ ಭಾವನೆಗಳು, ಕಾನೂನು, ನೀವು ಹೇಳಿದಂತ ರೀತಿಯಲ್ಲಿ ಕೆಲವೊಮ್ಮೆ ಕಾನೂನನ್ನ ಅನುಸರಿಸೋ ಟೈಮ್ನಲ್ಲಿ ಭಾವನೆಗೂ ತೊಂದರೆ ಆಗದಂಗೆ ಮಾಡ್ಕೊಳ್ಳಿ ಅನ್ನೋದು ಓಕೆ. ಆದರೆ ದುರಂತ ಏನಂದ್ರೆ ಅಪೋಸಿಷನ್ ಲೀಡ್ರು, ಇವರು ಉಪಮುಖ್ಯಮಂತ್ರಿ ಆಗಿದ್ದವರು, ನಮ್ಮ ಸ್ನೇಹಿತರು, ಕಾನೂನನ್ನ ಬಿಟ್ಟು ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳ್ದಂಗೆ ಚರ್ಚೆ ಅದನ್ನ ನೀವು ಹೇಳಿದ ರೀತಿನಲ್ಲಿ ಹೇಳ್ಬೇಕೇ ವಿನ ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ನವ್ರು ಬಂದ್ ಮಾಡಿದ್ದಾರೆ, ನಿಮ್ಮ ಸರ್ಕಾರನೂ ಕಾನೂನು ಪಾಲನೆ ಮಾಡಬೇಕು, ನಮ್ಮ ಸರ್ಕಾರನೂ ಪಾಲನೆ ಮಾಡಬೇಕು, ಕೇಂದ್ರ ಸರ್ಕಾರದಲ್ಲಿ ರೂಳೇ ತಂದ್ಬಿಡ್ಲಿ. ಯಾವ 24 hours ನೋ ರಿಸ್ಟ್ರಿಕ್ಷನ್ ಅಂತ ಹೇಳಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ನಮ್ಮ ಸರ್ಕಾರ ಇರುವಾಗ ಈ ನಿರ್ಬಂಧನೆ ಬಿಡ್ಲಿಲ್ಲ. ನಾವು ರಾಜ್ಯ ಸರ್ಕಾರ ಅವ್ರು ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ. ಆಯ್ತು, ಉತ್ತರ ಕೊಡ್ಲಿ. ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ಲಿ. ನೀವು ಉತ್ತರ ಕೊಡೋದು ಮಾತಾಡ್ತೀರಿ, ಉತ್ತರ ಕಂಪ್ಲೀಟ್ ಆಗಲಿ. ಹಾಗಾದ್ರೆ ಮಂತ್ರಿಗಳು ಉತ್ತರ ಕೊಡುವ ಮುಂಚೆ ನೀವು ಯಾರು ಎದ್ದು ಮಾತಾಡಬೇಡಿ. ಯಾಕೆಂತ ಹೇಳಿದಾಗ ಮಂತ್ರಿಗಳೇನು ಹೇಳಲಿಕ್ಕೆ ಇಲ್ವಾ? ಎಲ್ಲ ನಿಮ್ಗೆ ಬೇಕು, ಹಾಗೆ ಅವರು ಹೇಳ್ಬೇಕಾ? ಪ್ರತಿಪಕ್ಷದಲ್ಲಿ ಪ್ರತಿಪಕ್ಷ ಕೂತ್ಕೊಂಡು ಏನ್ ಕೂಡ ಮಾತಾಡಬಹುದು, ಎಲ್ಲ ವಿಚಾರ ಹೇಳ್ಬಹುದು. ಸರ್ಕಾರ ಉತ್ತರ ಕೊಡುವಾಗ ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಉತ್ತರ ಕೊಡಬೇಕಾಗುತ್ತೆ. ಅವ್ರು ಎದ್ದು ಕೆಲವೊಂದು ಶಬ್ದ ಮಾತಾಡೋ ಸಂದರ್ಭದಲ್ಲಿ ನೀವು ಆಗಾಗ ಎದ್ದು ಮಾತಾಡಿದ್ರೆ ಇದೇ ಪರಿಹಾರ ಸಿಕ್ಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಕಂಪ್ಲೀಟ್ ಆಗಿ ಉತ್ತರ ಬರಲಿ. ಏನದಕ್ಕೆ ಒಂದು ಬೈಟೆ ಕಂಡು ಹಿಡಿಬಹುದು ಅಥವಾ ಮುಖ್ಯ ಚರ್ಚೆ ಮಾಡಿಕೊಂಡು ಗೃಹ ಸಚಿವ ಚರ್ಚೆ ಮಾಡಿಕೊಂಡು ಮಾಡಬಹುದು. ಅವರು ಇದೆ, ಅದಕ್ಕೆ ನೀವು ಸಪೋರ್ಟ್ ಕೊಟ್ಟು ಮಾಡಬೇಕು. ಹೊರತು ಇಲ್ಲಿ ಗೊಂದಲ ಆಗಿ ಅವ್ರು ಆ ಕಡೆ ಹೋಗುದು, ನೀವು ಈ ಕಡೆ ಹೋಗುದು, ಜನರಲ್ಲಿ ಕಷ್ಟದ ಸಿಲುಕುದಾಗ ಏನ್ ಪ್ರಯೋಜನ? ಸಮಾಧಾನ ಇರಿ. ಮೆಲ್ಲ ತಿಂದ್ರೆ ಮುಳ್ಳನ್ನು ತಿನ್ಬಹುದು, ಗಡಿಬಿಡಿ ಮಾಡಿದ್ರೆ ನಿಮ್ಗೆ ಮಾಂಸ ತಿನ್ಲಿಕ್ಕೆ ಆಗುದಿಲ್ಲ. ಸಮಾಧಾನ ಎಲ್ಲರೂ ಕೂಡ. ಅಧ್ಯಕ್ಷರೇ, ತಾವು ಸಜೆಸ್ಟ್ ಮಾಡಿದ್ದು ಸೂಕ್ತವಾದಂತ ರೀತಿಯಲ್ಲಿ ಸಜೆಸ್ಟ್ ಮಾಡಿದ್ರಿ. ನಮ್ ಕಾಮತ್ ಅವ್ರು ಇರ್ಬೋದು, ನಾವು ಮಾತಾಡ್ತಿದ್ದಂಗೆನೆ ಜಗಳಕ್ಕೆ ಬೀಳ್ತೀವಿ ಅಂತ ಅಂದ್ರೆ ನಾವೇನು ಉತ್ತರ ಕೊಡ್ಬೇಕು ಗೊತ್ತಾಗಲ್ಲ. ಬಟ್ ಅವ್ರು ಮಾತಾಡಿದ ರೀತಿಗಳನ್ನ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕಾಮತ್ತು ಯಾವ ರೀತಿ ಅವ್ರು ಪ್ರೆಸೆಂಟ್ ಮಾಡಿದ್ರು ಆ ಸಮಸ್ಯೆನ ಅನ್ನೋದನ್ನ ನಾನು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಎಲ್ಲ ಇದು ಹೇಳ್ತೀರಾ. ಆಯ್ತು, ಮುಂದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು, ನಿಮ್ ಸರ್ಕಾರ ಬಂದ ಮೇಲೆ ಇದೆಲ್ಲ ಆಗಿದೆ ಅನ್ನೋದು. ಕಾನೂನು 10 ಗಂಟೆ ಮೇಲೆ ಚುನಾವಣೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಆಯೋಗ ಇರೋದು. ಯಾವುದೇ ಸಭೆ ಸಮಾರಂಭನ 10 ಗಂಟೆ ಮೇಲೆ ಮಾಡಬಾರ್ದು ಅಂತ ಇರ್ತಕ್ಕಂಥದ್ದು ಮತ್ತು ಸೌಂಡ್ ಅನ್ನು ಸಹ ನಿಷೇಧ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಇದೆ. ಇದ್ರ ಮಧ್ಯದಲ್ಲೂ ಸಹ ಕೆಲವು ತಾಲೂಕಿನಲ್ಲಿ ಸಾಂಪ್ರದಾಯಿಕವಾದಂತ ನಡೀತಕ್ಕಂತ ವಿಚಾರಗಳು ನಡೀತಾ ಇದ್ದಾವೆ. ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಆಗಲ್ಲ, ಅಲ್ಲಿ ಮಾತ್ರ ಅದಕ್ಕೆ ಕಾನೂನು ರೀತಿಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಇದ್ರು ಸ್ವಲ್ಪ
ಮಾಡಲಿಕ್ಕೆ ಅವಕಾಶಗಳು ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಆದ್ರೆ ಎಲ್ಲರೂ ಒಂದ್ ಕಡೆ ಘರ್ಷಣೆ ಆಗುತ್ತೆ ಅಥವಾ ಕಾನೂನಿನಲ್ಲಿ ಅಡಚಣೆ ಆಗುತ್ತೆ ಅಥವಾ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಲೇಬೇಕಾಗುತ್ತೆ. ಇಲ್ಲದೆ ಇದ್ರೆ ನಾಳೆ ಅವರೇ ಜವಾಬ್ದಾರಿ ಆಗ್ತಾರೆ. ಅದಕ್ಕೋಸ್ಕರ ಆದ್ರೆ ಮಾನ್ಯ ಗೃಹ ಸಚಿವರು ಇಲ್ಲಿಲ್ಲ, ಶಿಕ್ಷಣ ಸಚಿವರು ಇಲ್ಲ, ನಮ್ಮ ಸುನೀಲ್ ಅವರು ಒಂದು ಡೈರೆಕ್ಷನ್ ಬಂದಿದೆ ಶಿಕ್ಷಣ ಇಲಾಖೆಯಿಂದ ಅಂತಾರೆ. ಇಬ್ಬರತ್ತನ್ನು ಮಾತಾಡಿ ಸಾಂಪ್ರದಾಯಿಕಕ್ಕೂ ತೊಂದರೆ ಆಗದಂಗೆ ಕಾನೂನಿಗೂ ಸಹ ಯಾವುದನ್ನು ಅಡಚಣೆ ಆಗದಂಗೆ ಮಾಡ್ಕೊಂಡು ಹೋಗ್ತಕ್ಕಂಥದಕ್ಕೆ ಸರ್ಕಾರ ಮಾಡ್ತೀವಿ. ಬಟ್ ಆದ್ರೆ ನೀವು ಈ ತರದ ನಿಲುವಿಗೆ ಬರ್ತಕ್ಕಂಥ ಸೂಕ್ತ ಅಲ್ಲ. ಸೊ ನಮ್ಮ ಅಪೋಸಿಷನ್ ಲೀಡರ್ ಹೇಳಿದ್ರು, ಸುನೀಲ್ ಹೇಳಿದ್ರು, ಅಧ್ಯಕ್ಷರು ಹೇಳಿದ್ರು, ಸರಿ. ನಮ್ಮ ಅಶ್ವಥ್ ನಾರಾಯಣ ಅವ್ರು ಬಿಡಿ, ನಾನು ಇನ್ನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಅವರಿಗೆ ಕೂಗಾಡೋದೇ ಒಂದು ಪ್ರವೃತ್ತಿ ಅಂತ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗಲ್ಲ. ಒಬ್ರು DCM ಆಗಿ ಕೆಲಸ ಮಾಡಿದಂಥವ್ರು ಈ ರೀತಿ ಕೂಗಾಡ್ತಾರೆ ಅಂದ್ರೆ ನಾನೇನು ಉತ್ತರ ಹೇಳಿಕ್ಕೆ ನಾನು ಮಾತಾಡೋಲ್ಲ. ಬಿಡಿ ಬ್ರದರ್, ನೀವು ಹೇಳಿದ ಮೇಲೆ ಮುಗಿದೋಯ್ತು. ಅವರು ಸ್ಪೆಷಲ್ ಅಂತ ಕನ್ಸಿಡರ್ ಮಾಡೋಣ, ಅವ್ರು ಏನ್ ಬೇಕಾದ್ರೂ ಕೂಗಾಡ್ಲಿ, ನಾವು ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ. ನಮಸ್ಕಾರ. ಈಗ ಸಭೆ ಮುಂದೆ ಇಡಲಾಗುವಂತ ಕಾಗದ ಪತ್ರಗಳು ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು. ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ. ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ. ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ. ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು. ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ. ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ.com ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು 8147287998 ಈ ನಂಬರ್ಗೆ ಕರೆ ಮಾಡಬಹುದು. ಅಥವಾ ಸನಾತನಿ.com ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದಲೂ ನೀವು ಖರೀದಿಸಬಹುದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.